ಇನ್ನು ನಾಗೇಂದ್ರ ತಂದಿದ್ದಂತಹ ಜೀವಂತ ಬಾಂಬ್ ಅನ್ನು ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ನಿನ್ನೆ ತುಮಕೂರಿನ ಶಿರಾಬಳಿ ಜೋಗಿಹಳ್ಳಿ ಬಳಿ ಏನು ಕಾರ್ ಬ್ಲಾಸ್ಟ್ ಆಯಿತು, ಆ ಕಾರ್ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಆಗಿತ್ತು ನಾಡ ಬಾಂಬ್. 2 ನಾಡ ಬಾಂಬ್ಗಳು, 2-3 ನಾಡ ಬಾಂಬ್ ಅದರಲ್ಲಿತ್ತು ಅನ್ನುವಂಥ ಮಾಹಿತಿ ಇತ್ತು. ಒಂದು ನಾಡ ಬಾಂಬ್ ಅನ್ನ ಕಾರ್ ಚಾಲಕ ಪ್ರವೀಣ್ ಆ ಕ್ಷಣಕ್ಕೆ ಕಾರ್ನಿಂದ ಹೊರಗೆಸೆಯುವಂತಹ ಪ್ರಯತ್ನ ಮಾಡಿದ್ರು. ಅದನ್ನ ಪೊಲೀಸರು ಸೀಸ್ ಮಾಡಿದ್ರು. ಶಿರಾದ ನಿರ್ಜನ ಪ್ರದೇಶದಲ್ಲಿ ಆ ನಾಡ ಬಾಂಬ್ ಅನ್ನ ಸ್ಫೋಟಿಸಿ ಪರಿಶೀಲನೆ ಮಾಡಲಾಗಿದೆ. ತಡರಾತ್ರಿ ಮೆಗ್ಗರ್ ಬಳಸಿ ಬಾಂಬ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ನಾಡ ಬಾಂಬ್ನ ತೀವ್ರತೆಯನ್ನ ಕಂಡು ಖುದ್ದು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬಾಂಬ್ ಒಳಗೆ ಪಟಾಕಿ ಮದ್ದನ್ನ ತುಂಬಿದ ಬಗ್ಗೆ ಸದ್ಯ ಅನುಮಾನಗಳಿದ್ದಾವೆ. ಮದ್ದಿನ ಜೊತೆಗೆ ಜಿಲೆಟಿನ್ ಕಡ್ಡಿ ಕೂಡ ಇತ್ತ ಅನ್ನುವ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗಿದೆ. ಸುಲಿದ ಮೊಟ್ಟೆಯ ಮಾದರಿ ಆ ಸ್ಫೋಟವಾದಂತಹ ಬಾಂಬ್ ಮೃದುವಾಗಿತ್ತು. ಬಾಂಬ್ ಸ್ಯಾಂಪಲ್ನ ಸದ್ಯ ಬೆಂಗಳೂರಿನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಶಿರಾ ಬಳಿ ತಡರಾತ್ರಿ ಅಧಿಕಾರಿಗಳು ಆ ಯಾವ ನಾಡ ಬಾಂಬ್ ಅನ್ನ ಸೀಸ್ ಮಾಡಲಾಯಿತು ಸ್ಥಳದಿಂದ ಅದನ್ನ ಸ್ಫೋಟಿಸಿದ್ದಾರೆ. ಅದರ ತೀವ್ರತೆಯನ್ನ ಕಂಡು ಆಘಾತಕ್ಕೊಳಗಾಗಿದ್ದಾರೆ. ಆ ತೀವ್ರತೆಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಕಾರ್ ಯಾವ ರೇಂಜ್ಗೆ ಬ್ಲಾಸ್ಟ್ ಆಗಿರಬಹುದು ಅಂತ ಹೇಳಿ. ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಇಡೀ ಬೆಂಕಿ ಕಾರನ್ನ ಆವರಿಸ್ಕೊಂಡ್ಬಿಡ್ತು. ಕಾರ್ನ ಒಳಭಾಗದಲ್ಲಿದ್ದಂಥ ನಾಗೇಂದ್ರ ಸುಟ್ಟು ಕರಕಲಾಗ್ಬಿಟ್ಟ. ಸ್ಫೋಟದ ಸದ್ದು 2-3 ಬಾರಿ ಕೇಳ್ತು ಅನ್ನೋದು ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳ ಮಾತು. ಅಂದ್ರೆ ಕಾರ್ನ ಒಳಭಾಗದಲ್ಲಿ ಒಂದಲ್ಲ 2-3 ನಾಡ ಬಾಂಬ್ಗಳು ಇದ್ದಿರಬಹುದು ಅನ್ನುವಂಥ ಅನುಮಾನ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಸೀಸ್ ಮಾಡಿದ್ದಂತಹ ಒಂದು ನಾಡ ಬಾಂಬ್ ಅನ್ನ ತಡರಾತ್ರಿ ಪರಿಶೀಲನೆ ಮಾಡಿದ್ದಾರೆ. ಆ ಸ್ಫೋಟದ ತೀವ್ರತೆ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳು ಆ ನಾಡ ಬಾಂಬ್ಗೆ ಸಂಬಂಧಪಟ್ಟ ಹಾಗೆ? ತನಿಖೆಯ ಸಂದರ್ಭದಲ್ಲಿ ಏನ್ ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ ಮಧು? ಎಸ್ ವಿದ್ಯಾಶ್ರೀ, ಏನು ನಿನ್ನೆ ಕಾರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇತ್ತು. ಈ ಒಂದು ಪ್ರಕರಣದಲ್ಲಿ ಕಾರ್ ಡ್ರೈವರ್ ಒಂದು ಹೇಳಿಕೆಯನ್ನ ನೀಡಿರ್ತಾರೆ. ಕಾರ್ನಲ್ಲಿ ಯಾವಾಗ ನಾಗೇಂದ್ರ ಬಾಂಬ್ಗೆ ಒಂದು ಲೈಟರ್ನಿಂದ ಬೆಂಕಿಯನ್ನು ಹಚ್ಚುವಂತ ಪ್ರಯತ್ನವನ್ನ ಮಾಡ್ತಾನೆ, ಆಗ ಕಾರ್ನಲ್ಲಿ ಇದ್ದಂತಹ ಆ ಬಾಂಬ್ ಅನ್ನ ಕಿತ್ತು ಹೊರಗಡೆ ಎಸ್ತಿರ್ತಾರೆ. ಅದು ಯಾವುದೇ ರೀತಿಯಾಗಿ ಅದು ಸ್ಫೋಟ ಆಗಿರೋದಿಲ್ಲ. ಆದ್ರೆ ಕಾರ್ನೊಳಗಡೆ ಮತ್ತೊಂದು ಬಾಂಬ್ ಇತ್ತು ಅನ್ನುವಂಥದ್ದು, ಅದ್ರ ಹಿನ್ನೆಲೆಯಲ್ಲಿ ಕಾರು ಕೂಡ ಬ್ಲಾಸ್ಟ್ ಆಗಿ ಒತ್ತಿ ಉರಿದಿತ್ತು. ಆ ಒಂದು ಘಟನೆಯಲ್ಲಿ ನಾಗೇಂದ್ರ ಕಾರ್ನಲ್ಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ರು. ಸೊ ಇದಾದ ಬಳಿಕ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಸುಕ್ಕೋ ತಂಡ ಎಲ್ಲ ಭೇಟಿ ನೀಡುತ್ತೆ. ಭೇಟಿ ನೀಡಿದಾಗ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕ್ತಾರೆ. ಅವೆಲ್ಲ ಕಲೆ ಹಾಕಿದ ಬಳಿಕ ಅಲ್ಲಿದ್ದಂತ ಜೀವಂತವಾಗಿರುವಂತಹ ಒಂದು ಬಾಂಬ್ ಅನ್ನ ಅವರು ನಿಷ್ಕ್ರಿಯವನ್ನಗೊಳಿಸ್ಲಿಕ್ಕೆ ಒಂದು ಮುಂದಾಗ್ತಾರೆ. ಆಗ ಬಾಂಬ್ ಸ್ಕ್ವಾಡ್ ಅದನ್ನ ತಡರಾತ್ರಿ ಪರಿಶೀಲನೆ ನಡೆಸಿರುವಂತದ್ದು. ಯಾಕೆ ಅಂತಂದ್ರೆ ಈ ಕಾರ್ನಲ್ಲಿ ಸ್ಫೋಟ ಆಗಿರುವಂತದ್ದು ಜೊತೆಗೆ ಈಗ ಲೈವ್ ಆಗಿ ಸಿಕ್ಕಿರುವಂತಹ ಬಾಂಬ್ 2 ಒಂದೇ ತರನಾಗಿತ್ತ ಅಥವಾ ಅದರ ಸ್ಫೋಟದ ತೀವ್ರತೆ ಆಗಿರುತ್ತೆ, ಅದರಲ್ಲಿ ಏನೆಲ್ಲ ಅಂಶಗಳು ಅಂದ್ರೆ ಯಾವೆಲ್ಲ ಇದಿರ್ತವೆ ಸ್ಫೋಟಕಗಳು ಅದರೊಳಗಡೆ ಅಡಗಿಸಿಟ್ಟಿದ್ರು ಅನ್ನುವಂಥದ್ದನ್ನ ಪರಿಶೀಲನೆಯನ್ನ ಮಾಡುವ ಸಲುವಾಗಿ ಅದನ್ನ ಸ್ಫೋಟಿಸಿ ಆ ಬಾಂಬ್ ಅನ್ನ ಡಿಸ್ಪೋಸ್ ಮಾಡಿರ್ತಾರೆ. ಸೊ ಅದಾದ ಬಳಿಕ ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ, ಈಗ ಕಾರ್ನಲ್ಲಿ ಮತ್ತೆ ಆ ಕಾರ್ನಲ್ಲಿ ಇದ್ದಂತ ಯುವತಿ ಏನ್ ನಾಗೇಂದ್ರನ ಗೆಳತಿ ಇದ್ಲು ರಮ್ಯಾ, ಆಕೆ ಕೂಡ ಹೇಳಿಕೆಯನ್ನ ನೀಡಿರ್ತಾಳೆ. ದಿಂದನೇ ಬರ್ಬೇಕಾದ್ರೆ ನಾವು ಇಬ್ರು ಸಾಯೋಣ, ಹಾಗಾಗಿ ನಾನು ಬಾಂಬ್ ತಂದಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ನೀಡಿರ್ತಾನೆ. ಸೊ ಆಕೆಯ ಹೇಳಿಕೆ ಆಧಾರದಲ್ಲಿ ಅಲ್ಲಿ 3 ಬಾಂಬ್ಗಳಿದ್ವು ಅನ್ನುವಂಥದ್ದು ಈಗ ನಮಗೆ ತಿಳಿದು ಬರ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಜೊತೆಗೆ ಈಗೇನು ನಾಗೇಂದ್ರ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಿದೆ, ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ಸ್ಫೋಟದ ಸ್ಯಾಂಪಲ್ಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಅದನ್ನ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಏನು ಕಾರು ಸ್ಫೋಟ ಆಗಿತ್ತು ಆ ಸ್ಥಳದಲ್ಲಿ ಇದ್ದಂತ ಕೆಲವೊಂದು ಏನು ವಸ್ತುಗಳಿದ್ವು ಅವುಗಳನ್ನು ಕೂಡ ಈಗ ಎಫ್ಎಸ್ಎಲ್ಗೆ ಕಳಿಸಿರುವಂತದ್ದು. ಜೊತೆಗೆ ತಡರಾತ್ರಿ ಉಳಿದಿದ್ದಂತಹ ಬಾಂಬ್ ಅನ್ನ ಏನು ಅವರು ಸ್ಫೋಟ ಮಾಡಿ ಅದರಿಂದ ಒಂದಷ್ಟು ಏನು ಸಿಕ್ಕುತ್ತೆ ಅಂದ್ರೆ ಅದರಲ್ಲಿ ಏನೇನು ಈ ಸ್ಫೋಟಕಗಳನ್ನ ತುಂಬಿದ್ರು, ಅದನ್ನ ಯಾವ ರೀತಿಯಾಗಿ ಮಾಡಿದ್ರು, ಇದು ನಾಡ ಬಾಂಬು, ಯಾವ ಭಾಗದಲ್ಲಿ ಈ ರೀತಿಯಾದಂತಹ ವಸ್ತುಗಳನ್ನ ಬಳಸ್ತಾರೆ ಅನ್ನುವಂತ ಎಲ್ಲಾ ವಿಚಾರಗಳನ್ನ ಈಗ ಸಂಗ್ರಹಿಸಿ 3 ರೀತಿಯಲ್ಲಿ ಮೃತದೇಹದ ಮೇಲಿರುವಂತಹದ್ದು ಮತ್ತು ಕಾರಿನ ಸ್ಫೋಟದ ಸಮೀಪದ ಸ್ಥಳದಲ್ಲಿದ್ದಂತಹ ವಸ್ತುಗಳು, ಜೊತೆಗೆ ರಾತ್ರಿ ಏನು ಬಾಂಬ್ ಅನ್ನ ಸ್ಫೋಟಿಸಿ ಅದನ್ನ ನಾಶ ಮಾಡಿದರೆ. ಸೊ ಆ ಎಲ್ಲಾ ಅಂಶಗಳನ್ನ ಈಗ ಎಫ್ಎಸ್ಎಲ್ಗೆ ಕಳಿಸಿರುವಂತದ್ದು. ಸೊ ಎಫ್ಎಸ್ಎಲ್ ವರದಿನಲ್ಲಿ ಗೊತ್ತಾಗುತ್ತೆ ಈತನ ಬಳಿ ಇದ್ದಿದ್ದು 3 ಒಂದೇ ತರನಾದ ಬಾಂಬ್ಗಳ ಅಥವಾ ಬೇರೆ ಬೇರೆ ಏನಾದ್ರೂ ಇತ್ತ. ಯಾಕೆಂತಂದ್ರೆ ಫಸ್ಟ್ಗೆ FIR ದಾಖಲಾಗೋದಕ್ಕಿಂತ ಮುಂಚೆ ಏನು ನಾಗೇಂದ್ರನ ಗೆಳತಿ ಇರ್ತಾಳೆ ಆ ರಮ್ಯಾ ಹೇಳಿರುವಂತದ್ದು ಆತನ ಬಳಿ ಪೆಟ್ರೋಲ್ ಬಾಂಬ್ ಇದೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ಲು ಅಂತ ಹೇಳಿ ಕಾರ್ ಡ್ರೈವರ್ ಪ್ರವೀಣ್ ಹೇಳಿರ್ತಾರೆ. ಸೊ ಆ ಎಲ್ಲ ಆಧಾರದ ಮೇಲೆ ಈತ 2 ನಾಡ ಬಾಂಬುಗಳನ್ನು ತಂದಿದ್ನ ಅಥವಾ ಒಂದು ಪೆಟ್ರೋಲ್ ಬಾಂಬ್ ಏನಾದ್ರು ಇಟ್ಕೊಂಡಿದ್ರ ಅಥವಾ 3 ನಾಡ ಬಾಂಬುಗಳೇ ಇದ್ವಾ ಅಥವಾ ಕಾರಲ್ಲಿ ಇದ್ದಿದ್ದು 2 ಪೆಟ್ರೋಲ್ ಬಾಂಬ್ ಅನ್ನುವಂಥದ್ದು ಈಗ ತನಿಖೆಯನ್ನ ಮುಂದುವರಿಸಿರುವಂತಹ ಪೊಲೀಸರು. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಇದನ್ನ ದೃಢ. ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.